ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 64 ಇದರಲ್ಲಿ ಸಿಂಬಾಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಯಾವ ಪ್ರಕಾರ ಸಿಂಬಾಲ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು, ನಮಗೆ ಬೇಕಾದಂಥ ಸಿಂಬಾಲ್ಸ್ ಮ್ಯಾಥಮೆಟಿಕ್ಸ್ ಸಿಂಬಾಲ್ಸ್ ಇರ್ಬೋದು ಅಥವಾ ಒಂದು ಕರೆನ್ಸಿ ಸಿಂಬಾಲ್ ಇರ್ಬೋದು. ಸೊ ಈ ಸಿಂಬಾಲ್ಸನ್ನು ನಾವು ಒಂದು ಶಾರ್ಟ್ಕಟ್ ಕೀ ಮುಖಾಂತರ ಯಾವ ರೀತಿ ಇನ್ಸರ್ಟ್ ಮಾಡ್ಕೊಳ್ಳೋದು ಮತ್ತು ಡೈರೆಕ್ಟಾಗಿ ಕೂಡ ಇನ್ಸರ್ಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸ್ನಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಯಾರು ಆ ಕ್ಲಾಸ್ ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 65. ಇದರಲ್ಲಿ ನಾನು ಡ್ರಾ ಟ್ಯಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. MS ವರ್ಡ್ದಲ್ಲಿ ಡ್ರಾ ಟ್ಯಾಬ್ದಲ್ಲಿ ಬರ್ತಕ್ಕಂಥ ಕೆಲವೊಂದು ಆಪ್ಷನ್ಸ್ಗಳು ಇದ್ದಿರ್ತವೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೆನ್ಸ್ ಇರ್ತದೆ, ರೂಲರ್ ಇದ್ದಿರ್ತದೆ. ಸೊ ಇವುಗಳನ್ನೆಲ್ಲ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ನಾನು ನಿಮಗೆ ವಿವರಣೆ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ MS ವರ್ಡನ್ನು ಓಪನ್ ಮಾಡ್ಕೋಬೇಕು. ಓಕೆ, MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಬರ್ತಕ್ಕಂಥದ್ದು ಏನಿದೆ ಇಲ್ಲಿ ಡ್ರಾ. ಓಕೆ, ಡ್ರಾದ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದು ನಮಗೆ ಆಪ್ಷನ್ಸ್ ಕಾಣಿಸ್ತವೆ. ಸೊ ಇಲ್ಲಿ ಇರೇಸರ್ ಇದೆ ಮತ್ತು ಇದು ಪೆನ್ಸ್ ಇದೆ. ಇಲ್ಲಿ ನಾವು ಮತ್ತೆ ಬೇಕಾದರೆ ಆ್ಯಡ್ ಪೆನ್ ಮಾಡ್ಕೋಬೋದು. ಇಲ್ಲಿ ರೂಲರ್ ಇದೆ. ಸೊ ಇಲ್ಲಿ ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್ ಅಂತ ಬರ್ತದೆ. ಸೊ ಇವಾಗ ಇಲ್ಲಿ ಇಂಕ್ ಟು ಶೇಪ್ ಅಂತ ಬರ್ತದೆ ಮತ್ತು ಇಂಕ್ ಟು ಮ್ಯಾಥ್, ಇಲ್ಲಿ ಡ್ರಾಯಿಂಗ್ ಕ್ಯಾನ್ವಾಸ್. ಸೊ ಇವುಗಳನ್ನೆಲ್ಲ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇದು ಪೆನ್ ಇದೆ, ಇದು ಕೂಡ ಪೆನ್. ಓಕೆ, ಸೊ ಬೇರೆ ಬೇರೆ ಅಂತ ಇಲ್ಲಿ ನಾವು ಪೆನ್ನನ್ನು ನಾವಿಲ್ಲಿ ತೊಗೋಬೋದು, ಪೆನ್ಸಿಲ್ ತೊಗೋಬೋದು. ಸೊ ಇವಾಗ ಇದು ಹೈಲೈಟರ್ ತೊಗೋಬೋದು ಮತ್ತು ಪೆನ್ ತೊಗೋಬೋದು. ಓಕೆ, ಮತ್ತು ಪೆನ್ಸಿಲ್ ತೊಗೋಬೋದು. ಸೊ ಇವುಗಳನ್ನೆಲ್ಲ ನಾನು ಪೆನ್ಸಿಲು ಮತ್ತು ಇದು ಹೈಲೈಟರು. ಸೊ ಇವುಗಳನ್ನ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇವಾಗ ಒಂದು ಜಸ್ಟ್ ಪೆನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಪೆನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಂಡು ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಥಿಕ್ ಲೈನ್ಸ್ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನ ಇಲ್ಲಿ ತೊಗೋಬೋದು. ಓಕೆ, ಸೊ ಈಗ ಕಡಿಮೆ ಮಾಡ್ಕೋಬೋದು. ಕಡಿಮೆ ಮಾಡ್ಕೊಂಡ ನಂತರ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಂತ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನಾವು ಏನಾದರೂ ಬರಿಬೋದು ಅಥವಾ ಏನಾದರೂ ಒಂದು ಈ ಪ್ರಕಾರ ನಾವು ಲೈನನ್ನು ಕೂಡ ಮಾಡ್ಕೋಬೋದು, ಡಿಸೈನಿಂಗ್. ಓಕೆ, ಸೊ ಅದೇ ಕಲರ್ ಅದೇ ಒಂದು ಪೆನ್ನದಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಎಫೆಕ್ಟ್ ತೊಗೋತೀನಿ, ರೇನ್ಬೋ ತೊಗೋತೀನಿ. ಸೊ ಇವಾಗ ರೇನ್ಬೋನು ಕೂಡ ನಾವು ಸ್ವಲ್ಪ ಏನು ಮಾಡ್ತೀನಿ, ಲೈನ್ಸನ್ನು ಜಾಸ್ತಿ ಮಾಡ್ಕೋತೀನಿ, ಥಿಕ್ ಲೈನ್ಸನ್ನು. ಮತ್ತು ಇವಾಗ ಇದ್ರ ಮೇಲೆ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಈಗ ಮೌಸನ್ನು ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ನೋಡಿರಿ ಇವಾಗ ಏನಾಗಿದೆ, ಇಲ್ಲಿ ಕಲರ್ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಇಲ್ಲಿ ಏನು ಮಾಡ್ಕೋಬೋದು, ಕಲರನ್ನು ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಪೆನ್ನನ್ನು ತೊಗೊಂಡು ನಾವು ಇಲ್ಲಿ ಏನು ಮಾಡ್ಕೋಬೋದು, ಈ ಪ್ರಕಾರ ಇದು ಮಾಡ್ಕೋಬೋದು. ಓಕೆ, ನೋಡಿರಿ ಡಿಸೈನ್ ಪರ ನಾವಿಲ್ಲಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಡ್ರ್ಯಾಗನ್ನು ಈ ಪ್ರಕಾರ ಮಾಡ್ಕೋಬೋದು. ಸೊ ಎಲ್ಲನೂ ಇದೇ ಥರ ನಾವೇನು ಮಾಡ್ಕೋಬೋದು, ನೆಕ್ಸ್ಟ್ದು ತೊಗೋಬೋದು. ನೆಕ್ಸ್ಟ್ ತೊಗೋತೀನಿ ನಾನು ಇಲ್ಲಿ, ನೆಕ್ಸ್ಟ್ ಪೆನ್ ತೊಗೋತೀನಿ, ಇಲ್ಲಿ ಕಲರ್ ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ಈ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಸೊ ಇದಕ್ಕೊಂದು ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ. ಮತ್ತು ಇದನ್ನು ಕೂಡ ಏನು ಮಾಡ್ಕೋಬೋದು, ಇಲ್ಲಿ ಈ ಥರ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ನಾವೇನು ಮಾಡ್ಕೋಬೋದು, ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಮತ್ತು ನಾನು ಏನು ಮಾಡ್ಕೋಬೋದು, ಇಲ್ಲಿ ಹೋಗಿ ಒಂದು ಯಾವ್ದು ತೊಗೋತೀನಪ್ಪ ಅಂದರೆ ಇಲ್ಲಿ ಗ್ಯಾಲಕ್ಸಿ ತೊಗೋತೀನಿ. ಸೊ ಇವಾಗ ಇದ್ರೊಳಗಡೆನೂ ಈ ಪ್ರಕಾರ ಹಿಂಗೆ ಹೋಗಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಈಗ ಡಿಸೈನಿಂಗ್ ಈ ಪ್ರಕಾರ ನಾವಿಲ್ಲಿ ಮಾಡ್ಕೋಬೋದು. ಸೊ ಇವುಗಳನ್ನೆಲ್ಲ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದು ಕೂಡ ಪೆನ್ ಇದೆ. ಸೊ ಇದು ಕೂಡ ಏನಿದೆಪ್ಪ ಅಂದರೆ ಇದು ಹೈಲೈಟರ್. ಸೊ ಹೈಲೈಟರ್ನ ಕೂಡ ನಾನು ಏನು ಮಾಡ್ಕೋಬೋದು, ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಸೊ ಕಲರನ್ನು ಚೇಂಜ್ ಮಾಡ್ಕೊಂಡು ನಾನು ಇಲ್ಲಿ ಹೈಲೈಟರ್ನ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಯಾವುದಾದ್ರೂ ಒಂದು ಈ ಪ್ರಕಾರ ಹಿಂಗೆ ಡ್ರ್ಯಾಗನ್ನು ಕೂಡ ಮಾಡ್ಕೋಬೋದು. ಓಕೆ, ಸೊ ಅದೇ ರೀತಿ ಇಲ್ಲಿಯೂ ಪೆನ್ ಇದೆ. ಸೊ ಈ ಪೆನ್ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಪೆನ್ಸಿಲನ್ನು ಯೂಸ್ ಮಾಡ್ಕೋಬೋದು. ಇಲ್ಲೂ ಕೂಡ ಒಂದು ಪೆನ್ಸಿಲ್ ಇದೆ, ಇಲ್ಲೂ ಕೂಡ ಹೈಲೈಟರ್ ಇದೆ. ಪ್ರತಿಯೊಂದನ್ನು ಈ ಪ್ರಕಾರ ನಾವೇನು ಮಾಡ್ಕೋಬೋದು,
ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಆ್ಯಡ್ ಪೆನ್ ಅಂತ ಬರ್ತದೆ. ಸೊ ಇವಾಗ ನಾವು ಪೆನ್ಸಿಲನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಪೆನ್ಸಿಲ್ ಆ್ಯಡ್ ಆಗಿದೆ. ನೆಕ್ಸ್ಟ್ ನಾವು ಬೇಡಾದರೆ ಏನು ಮಾಡ್ಕೋಬೋದು, ಇಲ್ಲಿ ಡಿಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಹೋಗಿ ನಾನು ಮತ್ತೆ ಏನು ಮಾಡ್ತೀನಿ, ಈಗ ಪೆನ್ನನ್ನು ಆ್ಯಡ್ ಮಾಡ್ಕೋತೀನಿ. ಸೊ ಇವಾಗ ಪೆನ್ ಆ್ಯಡ್ ಆಗಿದೆ. ನಾವು ಮತ್ತೆ ಬೇಕಾದರೆ ಇಲ್ಲಿ ಬಿಡ್ಬೋದು ಅಥವಾ ಇಲ್ಲಿ ಡಿಲೀಟ್ ಮಾಡ್ಕೋಬೋದು. ಮತ್ತೆ ಇಲ್ಲಿ ಹೋಗ್ತೀನಿ, ಮತ್ತೆ ಇಲ್ಲಿ ಏನು ಮಾಡ್ಕೋತೀನಿ, ಹೈಲೈಟ್ರ್ ಆ್ಯಡ್ ಮಾಡ್ಕೋತೀನಿ. ಸೊ ಈ ಪ್ರಕಾರ ನಾವು ಎಷ್ಟು ಬೇಕಾದಷ್ಟು ಆ್ಯಡ್ ಮಾಡ್ಕೋಬೋದು ಮತ್ತು ಇಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಇದು ಏನಪ್ಪ ಅಂದರೆ ಇಲ್ಲಿ ಒಂದು ಪೆನ್ಸ್ಗಳನ್ನ ತಗೊಂಡು ನಾವು ಈ ಪ್ರಕಾರ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಇನ್ನು ಬೇಡ ಆದರೆ ನಾವು ಏನು ಮಾಡ್ಬೋದು, ಇರೇಸರ್ ತೊಗೋಬೋದು. ಸೊ ಇರೇಸರ್ ಇದ್ರ ಮೇಲೆ ಇಟ್ಟರೆ ಏನಾಗ್ತದೆ, ಈ ಪ್ರಕಾರ ಡ್ರ್ಯಾಗ್ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ರೂಲರ್ ಅಂತ ಬರ್ತದೆ ನೋಡಿರಿ. ಸೊ ಇವಾಗ ಇದನ್ನು ಏನು ಮಾಡ್ಕೋತೀನಿ, ಇದನ್ನೆಲ್ಲನೂ ಇರೇಸ್ ಮಾಡ್ತೀನಿ. ಸೊ ಇವಾಗ ಇರೇಸ್ ಆಗಿದೆ. ಸೊ ಇನ್ನು ಏನು ಮಾಡ್ಕೋತೀನಪ್ಪ ಅಂದರೆ ಮತ್ತು ಇರೇಸರ್ ಹೋಗ್ಬೇಕಾದ್ರೆ ಮತ್ತೆ ಇಲ್ಲಿ ಏನು ಮಾಡ್ಕೋಬೋದು, ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೋದು. ಮತ್ತು ನಾನು ಏನು ತೊಗೋತೀನಿ, ಇಲ್ಲಿ ರೂಲರ್ ತೊಗೋತೀನಿ. ಓಕೆ, ರೂಲರ್ ತೊಗೊಂಡು ಸೊ ಈ ಪ್ರಕಾರ ಅದು ಏನು ಮಾಡ್ತಿತ್ತಪ್ಪ ಅಂದ್ರೆ ಮೌಸದ ಸ್ಕ್ರಾಲ್ ನಮ್ಮಲ್ಲಿ ಮೌಸದ ಸ್ಕ್ರಾಲ್ ರೌಂಡ್ ಬಟನ್ ಇದೆಯಲ್ಲ, ಅದನ್ನು ನಾವೇನು ಮಾಡಬೇಕು, ತಿರುಗಿಸ್ಬೇಕು. ನಮಗೆ ಎಲ್ಲಿ ಪೇಜ್ದಲ್ಲಿ ಬೇಕಾ ಆ ಪ್ರಕಾರ ಇಲ್ಲಿ ಡಿಗ್ರಿದೊಳಗೆ ಬರ್ತದೆ. ಓಕೆ, ಸೊ ಇವಾಗ ನನಗೆ 90 ಡಿಗ್ರಿ ಬೇಕಾಗಿದೆ. ಸೊ ಇವಾಗ ಇಲ್ಲಿ ಏನು ಮಾಡ್ಕೋಬೋದು, ನೀವು ನೋಡ್ಕೋಬೋದು. ಇಲ್ಲಿ ನಾನು ಇಲ್ಲಿ ಏನು ಮಾಡಿದ್ದೀನಿ, ಮೌಸದ ಸ್ಕ್ರಾಲನ್ನು ಈ ಪ್ರಕಾರ ತಿರುಗಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನನಗೆ ಕರೆಕ್ಟಾಗಿ 90 ಡಿಗ್ರಿ ಬೇಕು. ಓಕೆ, 90 ಡಿಗ್ರಿ. ಸೊ ಈ ಪ್ರಕಾರ ನಾವು 90 ಡಿಗ್ರಿ ತೊಗೊಂಡು ನಾವೇನು ಮಾಡ್ಕೋಬೋದು, ನಮ್ಗೆ ಎಲ್ಲಿ ಬೇಕಾದಲ್ಲಿ ಇದನ್ನು ಇಡ್ಬೋದು. ಇಟ್ಟ ನಂತರ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇಲ್ಲಿ ಇಡ್ತೀನಿ. ಸೊ ಇಟ್ಟ ನಂತರ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಪೆನ್ಸಿಲ್ ತಗೋತೀನಿ ಅಥವಾ ಇಲ್ಲಿ ಹೈಲೈಟ್ರ್ ತಗೋತೀನಿ. ಓಕೆ, ಇಲ್ಲಿ ಪೆನ್ಸಿಲ್ ತೊಗೋತೀನಿ. ಸೊ ಪೆನ್ಸಿಲ್ ತೊಗೊಂಡು ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಲೈನ್ ಜಾಸ್ತಿ ಮಾಡ್ಕೋತೀನಿ. ಲೈನ್ ಜಾಸ್ತಿ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಬ್ಲ್ಯಾಕ್ ತೊಗೋತೀನಿ. ಬ್ಲ್ಯಾಕ್ ತೊಗೊಂಡು ಇಲ್ಲಿ ಒಂದು ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಡ್ರಾ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಡ್ರಾ ಆಗಿದೆ ನೋಡಿರಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ಕೋಬೋದು, ಇಲ್ಲಿ ಡ್ರಾವನ್ನು ಮಾಡಿದ್ದೀನಿ. ಸೊ ಮತ್ತೆ ನಾನು ಈ ಕಡೆ ಇಡ್ಬೋದು. ಮತ್ತು ನಾನು ಇಲ್ಲಿಟ್ಟು ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಪೆನ್ ತೊಗೋತೀನಿ. ಸೊ ಇವಾಗ ಪೆನ್ ತೊಗೋತೀನಿ. ಒಂದು ಪೆನ್ನದಲ್ಲಿ ಹೋಗಿ ನಾ ಬ್ಲ್ಯಾಕ್ ಕಲರ್ ತೊಗೋತೀನಿ. ಸೊ ಇವಾಗ ಇಲ್ಲಿ ಏನು ಮಾಡ್ಕೋಬೋದು, ನಾವು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಸೊ ಇಲ್ಲಿ ಇಟ್ಟು ನಾವು ಏನು ಮಾಡ್ಕೋಬೋದು, ಇಲ್ಲಿ ಪೆನ್ನನ್ನು ಯೂಸ್ ಮಾಡ್ಕೋಬೋದು. ಓಕೆ, ಪೆನ್ಸಿಲ್ ಅಥವಾ ಪೆನ್ನನ್ನು ಯೂಸ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೋಬೋದು. ಸೊ ಇವಾಗ ಮತ್ತೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸ್ಕ್ರಾಲನ್ನು ಏನು ಮಾಡ್ಕೋಬೋದು, ತಿರುಗಿಸ್ಬೇಕು. ಓಕೆ, ಸ್ಕ್ರಾಲನ್ನು ಮೌಸದಲ್ಲಿ ಇರ್ತಕ್ಕಂಥ ಸ್ಕ್ರಾಲನ್ನು ತಿರುಗಿಸಿದಾಗ ಏನಾಗ್ತದಪ್ಪ ಅಂದರೆ ಇಲ್ಲಿ ಕರೆಕ್ಟಾಗಿ ಸೊ ಇವಾಗ 1 ಇದೆ. ಸೊ ಇವಾಗ ಇಲ್ಲಿ ಏನು ಮಾಡ್ಕೋಬೋದು, ಇಟ್ಟ ನಂತರ ಮತ್ತೆ ನಾನು ಏನು ಮಾಡ್ಕೋಬೋದು, ಇಲ್ಲಿ ಜೀರೋ ಮ್ಯಾಗ ಇಟ್ಟ ನಂತರ ಮತ್ತೆ ನಾನು ಏನು ಮಾಡ್ಕೋಬೋದಪ್ಪ, ಇಲ್ಲಿ ಕೂಡ ನಾನು ಏನು ಮಾಡ್ಕೋಬೋದು, ಒಂದು ಡ್ರಾನ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಏನು ಯೂಸ್ ಮಾಡ್ಕೋದು, ಇದೊಂದು ರೂಲರನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಮತ್ತೆ ಇದ್ರ ಮೇಲೆ ರೂಲರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಏನಾಗ್ತದೆ, ಅದು ಹೋಗಿಬಿಡ್ತದೆ. ಸೊ ಈ ಪ್ರಕಾರ ನಾವು ಲೈನ್ಸ್ ಕೂಡ ರೂಲರ್ಲೇ ಹಾಕ್ಬೋದು. ಓಕೆ, ಸೊ ಇನ್ನು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಮತ್ತೆ ಇಲ್ಲಿ ಇರೇಸ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಇರೇಸ್ ಮಾಡ್ಕೋತೀನಿ. ಇರೇಸ್ ಮಾಡಿದ ನಂತರ ಮತ್ತೆ ನಾನು ಏನು ಮಾಡ್ತೇನಪ್ಪ, ಇಲ್ಲಿ ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್ ಅದು ಬರ್ತದೆ. ಸೊ ಇಲ್ಲಿ ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್ದಲ್ಲಿ ಹೋಗಿ ನಾನು ಏನು ಮಾಡ್ಕೋಬೋದು, ಇಲ್ಲಿ ತೊಗೋಬೋದು. ಓಕೆ, ಇಲ್ಲಿ ನ್ಯಾರೋ ರೂಲ್ಡ್ ಆಗ್ತಿದೆ. ಸೊ ಈ ಪ್ರಕಾರ ಏನು ಬರ್ತಾವಪ್ಪ ಅಂದರೆ ಇಲ್ಲಿ ಈ ಪ್ರಕಾರ ನಾವು ಇಲ್ಲಿ ಬ್ಯಾಕ್ಗ್ರೌಂಡನ್ನು ಹಾಕ್ಬೋದು. ಓಕೆ, ಅದರ ನಂತರ ನಾವು ಮತ್ತೆ ಯಾವ್ದು ತೊಗೋಬೋದಪ್ಪ ಅಂದರೆ ಇಲ್ಲಿ ಓಕೆ ಕಾಲೇಜ್ ರೂಲ್ಡ್ ಅದು ಬರ್ತದೆ. ಸೊ ಈ ಒಂದು ರೂಲ್ಡ್ ಪೇಪರ್ ಥರ ಇಲ್ಲಿ ರೆಡಿ ಆಗ್ತದೆ. ಸೊ ಈ ಬೇರೆ ಅಂತ ನಾವು ಇಲ್ಲಿ ತೊಗೋಬೋದು. ಓಕೆ, ಸೊ ಇದನ್ನು ತೊಗೋತೀನಿ. ಸ್ಟ್ಯಾಂಡರ್ಡ್ ರೂಲ್ಡ್ ಅಂತ ಬರ್ತದೆ. ಓಕೆ, ಸೊ ಇವಾಗ ನೋಡಿರಿ ಪೇಜ್ಗೆ ಅಪ್ಲೈ ಆಗಿದೆ. ಸೊ ಅದ್ರ ನಂತರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಮತ್ತೆ ವೈಡ್ ರೂಲ್ಡ್ ಅದು ಬರ್ತದೆ. ಸೊ ಸ್ವಲ್ಪ ಏನಾಗ್ತದೆ, ಡಿಸ್ಟೆನ್ಸ್ ಆಗ್ತದೆ. ಲೈನ್ ಟು ಲೈನ್ ಏನಾಗಿದೆ, ಡಿಸ್ಟೆನ್ಸ್ ಆಗಿದೆ. ಸೊ ಇವಾಗ ನಾನು ಸ್ಮಾಲ್ ಗ್ರಿಡ್ ಅಂತ ಬರ್ತದೆ. ಓಕೆ, ಒಂದು ಗ್ರಾಫ್ ಥರ ಏನು ಮಾಡ್ಬೋದು, ನಾವು ಇಲ್ಲಿ ಪೇಜ್ದಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಜೊತೆಗೆ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ, ಇಲ್ಲಿ ಮೀಡಿಯಮ್ ಗ್ರಿಡ್ ಅಂತ ಬರ್ತದೆ. ಓಕೆ, ಸೊ ನಂತರ ಏನಿರ್ತದೆ, ಇಲ್ಲಿ ಲಾರ್ಜ್ ಗ್ರಿಡ್ ಅಂತ ಬರ್ತದೆ. ಸೊ ಮತ್ತು ನಾವು ಯಾವ್ದು ತೊಗೋಬೋದಪ್ಪ ಅಂದರೆ ಇಲ್ಲಿ ವೆರಿ ಲಾರ್ಜ್ ಗ್ರಿಡ್. ಓಕೆ, ಸೊ ಈ ಪ್ರಕಾರ ನಾವೆಲ್ಲನೂ ಇಲ್ಲಿ ತೊಗೋಬೋದು. ಓಕೆ, ಇಲ್ಲಿ ನಮಗೆ ಬೇಡ ಆದರೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನನ್ ಅನ್ಬೋದು. ಓಕೆ, ನನ್ ಆದ ನಂತರ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರನ್ನು ಹಾಕ್ಬೋದು. ಪೇಜಿಗೆ ಕಲರನ್ನು ಇಲ್ಲಿ ಕೂಡ ಹಾಕ್ಬೋದು. ಓಕೆ, ಸೊ ನಮಗೆ ಬೇಕಾದಂಥ ಕಲರನ್ನು ನಾವಿಲ್ಲಿ ಪೇಜಿಗೆ ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡಿದ ನಂತರ ಮತ್ತೆ ನಾನು ಏನು ಮಾಡ್ಕೋಬೋದು, ಇಲ್ಲಿ ಹೋಗಿ ಇವುಗಳನ್ನ ತೊಗೋಬೋದು. ಓಕೆ, ಸೊ ಇವಾಗ ನಾನು ಇದು ಏನು ಮಾಡ್ತೀನಪ್ಪ ಅಂದರೆ ಇದನ್ನ ತೊಗೋತೀನಿ. ಸೊ ಇಲ್ಲಿ ಒಂದಿದೆ ನೋಡಿರಿ.
ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಇಲ್ಲಿ ಬ್ಯಾಕ್ಗ್ರೌಂಡನ್ನು ಕೂಡ ಮಾಡ್ಕೋಬೋದು. ಓಕೆ, ನಾವು ಬೇಡಾದರೆ ಇಲ್ಲಿ ಪೇಜ್ ಕಲರ್ನು ಕೂಡ ಏನು ಮಾಡ್ಕೋಬೋದು, ಇಲ್ಲಿ ತೆಗಿಬೋದು. ಓಕೆ, ಇಲ್ಲಿ ನೋ ಕಲರ್, ಮತ್ತು ಇದನ್ನು ಕೂಡ ಏನು ಮಾಡ್ಕೋಬೋದು, ಇಲ್ಲಿ ನನ್. ಸೊ ಇದು ಒಂದು ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡನ್ನು ನಾವು ಎಡಿಟ್ ಮಾಡೋದಾಯ್ತು. ಸೊ ಇದು ಒಂದು ರೂಲರ್ ತೊಗೋಬೇಕಾಗ್ತದೆ. ಸೊ ಇದು ಪೆನ್ನು ಎಲ್ಲ ತೊಗೋಬೇಕಾಗ್ತದೆ. ಸೊ ಇನ್ನು ಬರ್ತಕ್ಕಂಥದ್ದು ಇಂಕ್ ಟು ಶೇಪ್ ಅಂತ ಬರ್ತದೆ ಇಲ್ಲಿ. ಸೊ ಇವಾಗ ಇಲ್ಲಿ ಏನಿದೆ ನೋಡಿರಿ, ಇಂಕ್ ಟು ಶೇಪ್ ಅಂದರೆ ಇಲ್ಲಿ ಪೆನ್ನನ್ನು, ಓಕೆ, ಈ ಪೆನ್ನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಪೆನ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಕಲರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಇಂಕ್ ಟು ಶೇಪ್ ಅಂತಿದೆ. ಸೊ ಇಂಕ್ ಟು ಶೇಪ್ ಏನು ಮಾಡ್ತದೆ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಸರ್ಕಲ್ ಶೇಪನ್ನು, ಓಕೆ, ತೆಗಿಬೇಕಾಗಿದೆ. ಅವನ್ನ ಇಟ್ಟು ಡ್ರ್ಯಾಗ್ ಮಾಡಿದ ಕೂಡಲೇ ಆಟೋಮೆಟಿಕ್ ಏನಾಗ್ತದೆ ಇಲ್ಲಿ, ಓಕೆ, ರೆಡಿ ಆಗ್ತದೆ. ಓಕೆ, ಸ್ಮಾರ್ಟ್ ಶೇಪ ರೆಡಿ ಆಗಿಬಿಡ್ತದೆ. ನಮಗೇನು ನಾವು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೊಂಡ್ಬಿಡೋದು. ಸೊ ಈ ಪ್ರಕಾರ ಡ್ರ್ಯಾಗ್ ಮಾಡಿದಂದ್ರೆ ಆಟೋಮೆಟಿಕ್ಕಾಗಿ ಅದು ಏನಾಗ್ತದೆ, ಕರೆಕ್ಟಾಗಿ ಮಾಡ್ತದೆ. ಸೊ ಯಾವುದೂ ನಾವು ಇಲ್ಲಿ ಶೇಪನ್ನು ಡ್ರಾ ಮಾಡ್ಕೋಬೋದು. ಓಕೆ, ಈ ಪ್ರಕಾರ ಡ್ರ್ಯಾಗ್ ಮಾಡಿದರೆ ಒಂದು ಸ್ಮಾರ್ಟ್ ಆಗಿ ಸ್ಮಾರ್ಟ್ ಶೇಪ್ಸ್ ಆಗಿ ಅದು ಕನ್ವರ್ಟ್ ಮಾಡ್ತದೆ. ಸೊ ಮತ್ತು ಇಂಕ್ ಟು ಶೇಪ್ ನಾವು ಏನು ಮಾಡ್ಕೋಬೋದು, ಇಲ್ಲಿ ಯಾವುದಾದ್ರೂ ನಮಗೆ ಬೇಕಾದಂಥ ಶೇಪನ್ನು ರೆಡಿ ಮಾಡ್ಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ, ರೆಕ್ಟ್ಯಾಂಗಲ್ ತಗೋತೀನಿ. ಓಕೆ, ಸೊ ಈ ಪ್ರಕಾರ ನಾವು ಶೇಪ್ಗಳನ್ನು ಕೂಡ ಏನು ಮಾಡ್ಕೋಬೋದು, ಇಲ್ಲಿ ರೆಡಿ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾವು ಯಾವುದಾದ್ರೂ ಒಂದು ಸಿಂಪಲ್ ಹಿಂಗೆ ಡ್ರ್ಯಾಗ್ ಮಾಡಿದ್ರು ಕೂಡ ಏನಾಗ್ತದೆ ಅದು. ಓಕೆ, ಈಗ ಓವಲ್ ಶೇಪ್ ಬೇಕಾಗಿತ್ತಾರಪ್ಪ, ನಾ ಏನು ಮಾಡ್ಕೋಬೋದು, ಇಲ್ಲಿ ಈ ಪ್ರಕಾರ ಇಲ್ಲಿ ಓವಲ್ ಶೇಪ್ ರೆಡಿ ಮಾಡ್ಕೋಬೇಕು. ಓಕೆ, ಇಲ್ಲಿ ಓವಲ್ ಶೇಪ್ ಆಗ್ತದೆ. ಸೊ ಇದು ಇಂಕ್ ಟು ಶೇಪ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಕ್ ಟು ಮ್ಯಾಥ್. ಇಂಕ್ ಟು ಮ್ಯಾಥ್ ಅಂದರೆ, ಸೊ ಇವಾಗ ನಾನು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಮೌಸನ್ನು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಮ್ಗೆ ಏನು ಬರ್ತದಪ್ಪ ಅಂದರೆ ಇಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ ಈಗ ಪೆನ್ಸಿಲ್ ತಗೋತೀನಿ. ಪೆನ್ಸಿಲ್ ತಗೊಂಡ ನಂತರ ನಾವು ಇಲ್ಲಿ ಏನು ಮಾಡ್ಕೋಬೇಕು, ರೈಟ್ ಮ್ಯಾಥ್ ಹಿಯರ್. ಓಕೆ, ನಾವು ಏನಾದರೂ ಒಂದು ಎಕ್ಸಾಂಪಲ್ ಈಗ, ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಇದು ನಾವು ರೆಡಿ ಮಾಡ್ಕೋಬೋದು. ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ ಕೂಡ ಮಾಡ್ಕೋಬೋದು. ನಮ್ಮ ಕರ್ಸರ್ ಎಲ್ಲಿದೆ ಅಲ್ಲಿ ಇನ್ಸರ್ಟ್ ಆಗ್ತದೆ. ಸೊ ಇಲ್ಲಿ ಇನ್ಸರ್ಟ್ ಆಗಿದೆ. ಸೊ ಅದೇ ರೀತಿಯಾಗಿ ಮತ್ತೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ನಾವು ಏನು ಮಾಡ್ಬೋದು, ಡ್ರಾದಲ್ಲಿ ಬಂದು ಮತ್ತೆ ಇಲ್ಲಿ ಇಂಕ್ ಟು ಮ್ಯಾಥ್ಸ್. ಓಕೆ, ಸೊ ಇವಾಗ ನಾವು ಮತ್ತೆ ಏನಾದರೂ ಟೈಪ್ ಮಾಡ್ಕೋಬೋದು. ಓಕೆ, ಎ ಪ್ಲಸ್ ಬಿ. ಓಕೆ, ಮತ್ತೆ ಬೇಕಾದರೆ ಇನ್ಸರ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಡ್ರಾದಲ್ಲಿ ಹೋಗಿ ಇಲ್ಲಿ ನಾವು ಇಂಕ್ ಟು ಮ್ಯಾಥ್ ಮಾಡ್ಕೋಬೋದು. ಓಕೆ, ಸೊ ಅದ್ರ ನಂತರ ಇಲ್ಲಿ ಡ್ರಾಯಿಂಗ್ ಕ್ಯಾನ್ವಾಸ್ ಅಂತ ಬರ್ತದೆ. ಸೊ ಡ್ರಾಯಿಂಗ್ ಕ್ಯಾನ್ವಾಸ್ದಲ್ಲಿ ನಾವಿಲ್ಲಿ ಡ್ರಾಯಿಂಗನ್ನು ತಕ್ಕೋಬೋದು. ನಮಗೆ ಎಷ್ಟು ಡ್ರಾಯಿಂಗ್ ಬೇಕಲ್ಲ. ಸೊ ಈಗ ನಾವು ಇಲ್ಲಿ ಈ ಒಂದು ಕ್ಯಾನ್ವಾಸ್ದಲ್ಲಿ ಡ್ರಾಯಿಂಗನ್ನು ತೆಗಿಬೋದು. ಓಕೆ, ಇಲ್ಲಿ ತಗೋತೀನಿ. ಸೊ ಈಗ ನಾವು ಏನು ಮಾಡ್ಕೋಬೋದು, ಇಲ್ಲಿ ಒಂದು ಹೈಲೈಟರ್ ತಗೋಬೋದು. ಕಲರನ್ನು ಬೇಕಾದರೆ ನಾವೇನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಕಲರ್ ಚೇಂಜ್ ಮಾಡ್ಕೊಂಡು ನಾವು ಏನಾದರೂ ಇಲ್ಲಿ ಡೈಗ್ರಾಮನ್ನು ತೆಗಿಬೋದು. ಓಕೆ, ಸೊ ಇಷ್ಟದೊಳಗಡೆ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಡೈಗ್ರಾಮನ್ನು ತೆಗಿಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಡೈಗ್ರಾಮನ್ನು ಇದರೊಳಗಡೆ ತಕ್ಕೋಬೋದು. ಓಕೆ, ಇವತ್ತು ನಾವು ಒಂದು ಡ್ರಾ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಆಪ್ಷನ್ಗಳ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನನಗೆ ಮುಂದಿನ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.